ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವಿವತ್ತು 18th ಡಿಸೆಂಬರ್ ರಿಲೇಟೆಡ್ ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಬಂದ್ಬಿಟ್ಟು ಸಮಿಟ್ ಫಾರ್ ಡೆಮೋಕ್ರಸಿ. ಈ ಸಮಿಟ್ ಫಾರ್ ಡೆಮೋಕ್ರಸಿ ಎಲ್ಲಿ ಕಂಡಕ್ಟ್ ಮಾಡ್ಕೊಂಡಿದ್ರು ಅಂತ ಕೇಳಿದ್ರೆ, ಇದು ನೋಡಿ ನಮಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಇದನ್ನು ಕಂಡಕ್ಟ್ ಮಾಡ್ಕೊಂಡಿದ್ರು. ಸೊ ಈ ಸಮಿಟ್ ಫಾರ್ ಡೆಮೋಕ್ರಸಿ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ನಾವು ನೋಡ್ಕೊಂಡಿರಬೇಕು. ಸಮಿಟ್ ಫಾರ್ ಡೆಮೋಕ್ರಸಿ ಫಸ್ಟ್ ಒನ್ ಏನು ಅಂತಂದರೆ, ಇದನ್ನು ಎಲ್ಲಿ ಕಂಡಕ್ಟ್ ಮಾಡ್ಕೊಂಡಿದ್ರು ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇವಾಗ ಪ್ರೆಸಿಡೆಂಟಲ್ಲಿ ಜೋ ಬೈಡನ್ ಇದ್ದಾರಲ್ಲ, ಸೊ ಇವಾಗ ಪ್ರೆಸಿಡೆಂಟಲ್ಲಿ ಜೋ ಬೈಡನ್ ಇದ್ದಾರೆ. ಜೋ ಬೈಡನ್ ಅವರು ಕ್ಯಾಂಪೇನಿಂಗ್ ಮಾಡ್ತಾಯಿದ್ರಲ್ಲ, ಅವ್ರನ್ನ ಪ್ರೆಸಿಡೆಂಟ್ ಆಗಿಲ್ಲದೆ ಇರೋಂಥ ಟೈಮಲ್ಲಿ ಕ್ಯಾಂಪೇನ್ ಏನು ಮಾಡ್ತಾಯಿದ್ರಲ್ಲ, ಆ ಕ್ಯಾಂಪೇನಲ್ಲಿ ಅವರು ಪ್ರಾಮಿಸ್ ಮಾಡಿದ್ರು, ಇದನ್ನು ನಾನು ಪ್ರೆಸಿಡೆಂಟಾಗಿ ಎಲೆಕ್ಟ್ ಆದಮೇಲೆ ಒಂದು ಸಮಿಟ್ ನಡೆಸ್ತೀನಿ ಡೆಮೋಕ್ರಸಿದು ಅಂತ. ಒಂದೇನು ಅಂತಂದರೆ, ಈ ಸಮಿಟಲ್ಲಿ ಇಂಡಿಯಾನೂ ಕೂಡ ಇನ್ವೈಟ್ ಮಾಡಿದರು, ನೇಪಾಳನೂ ಇನ್ವೈಟ್ ಮಾಡಿದರು, ಅದ್ರ ಜೊತೆಗೆ ಪಾಕಿಸ್ತಾನೂ ಕೂಡ ಇನ್ವೈಟ್ ಮಾಡಿದರು. ಈ ಥರ ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ಡೆಮೋಕ್ರಸಿಗಳಿಗೆ ಇನ್ವೈಟ್ ಮಾಡಿದರು. ಬಟ್ ಕೆಲವೊಂದು ದೇಶಗಳಿಗೆ ಇನ್ವೈಟ್ ಮಾಡಿರಲಿಲ್ಲ. ಎಕ್ಸಾಂಪಲ್ ನಾವು ನೋಡಬೇಕು ಅಂತಂದರೆ, ರಷ್ಯಾನ ಇನ್ವೈಟ್ ಮಾಡಿರಲಿಲ್ಲ, ಅದಾದಮೇಲೆ ಚೈನಾನ ಇನ್ವೈಟ್ ಮಾಡಿರಲಿಲ್ಲ, ಶ್ರೀಲಂಕಾ, ಬಾಂಗ್ಲಾದೇಶ ಇವನ್ನೆಲ್ಲದನ್ನೂ ಕೂಡ ಇನ್ವೈಟ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಇವರೆಲ್ಲರೂ ಕೂಡ ಹೋಗ್ಬಿಟ್ಟು ಏನು ಮಾಡಿದ್ರು ಅಂತಂದರೆ, ಬೇರೆ ನ್ಯೂಸ್ ಪೇಪರ್ಗಳಲ್ಲೆಲ್ಲ ಎಡಿಟೋರಿಯಲ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅಂತಂದರೆ ಬರೀ US ಅಲ್ಲಿ ಇರೋ ಅಂಥದ್ದಷ್ಟೇ ಡೆಮೋಕ್ರಸಿ ಅಂದರೆ ಅದು ಡೆಮೋಕ್ರಸಿ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯ ಡೆಮೋಕ್ರಸಿಗಳಿರುತ್ತೆ, ಅವ್ರದ್ದೇ ಆದಂಥ ಕಂಡೀಷನ್ಸ್ಗಳಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನು ನೋಡ್ಕೋಬೇಕು ಅಂತಂದರೆ, ಡೆಮೋಕ್ರಸಿ. ಸೊ ಈ ಡೆಮೋಕ್ರಸಿ ಏನಿದೆಯಲ್ಲ, ಈ ಡೆಮೋಕ್ರಸಿಗೆ ಗ್ಲೋಬಲ್ ಆಗಿ ಎಕ್ಸೆಪ್ಟ್ ಮಾಡ್ಕೊಂಡಿರೋಂಥ ಡೆಫಿನೇಷನ್ನೇ ಇಲ್ಲ ಯಾವುದು. ಸೊ ನಮಗೆ ಇವಾಗ ಎಕ್ಸಾಂಪಲ್ ಡೆಮೋಕ್ರಸಿ ಅಂದರೆ ಏನು ಅಂತ ಕೇಳಿದ್ರೆ, ಯೂಶ್ವಲಾಗಿ ನಾವು ಹೇಳೋಂಥ ಡೆಫಿನೇಷನ್ ಏನು, ಗೌರ್ಮೆಂಟ್ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂತ ಅಬ್ರಹಾಂ ಲಿಂಕನ್ ಹೇಳಿರೋವಂಥದ್ದು. ಬಟ್ ಆ್ಯಕ್ಚುಲಾಗಿ ಡೆಮೋಕ್ರಸಿ ಅಂತಂದರೆ ಏನು ಡಿಫೈನ್ ಮಾಡಬೇಕು ಅದನ್ನು ಡಿಫೈನ್ ಮಾಡಿಲ್ಲ. ಇದೇ ಥರ ನಾವು ನೋಡ್ಕೋಬೇಕು ಅಂತಂದರೆ, ಟೆರರಿಸಮ್, ಈ ಟೆರರಿಸಮ್ ಅನ್ನೋ ವರ್ಡು ಕೂಡ ಡಿಫೈನ್ ಮಾಡಿಲ್ಲ ಅಂತಂದರೆ ಗ್ಲೋಬಲಿ ಒಂದೇ ಒಂದು ಡೆಫಿನೇಷನ್ ಎಕ್ಸೆಪ್ಟ್ ಮಾಡ್ಕೊಂಡಿರೋ ಥರ ಡಿಫೈನ್ ಇದನ್ನು ಮಾಡಿಲ್ಲ. ಡೆಮೋಕ್ರಸಿಗೂ ಮಾಡಿಲ್ಲ, ಅದನ್ನು ಟೆರರಿಸಮ್ಗೂ ಮಾಡಿಲ್ಲ. ಸೊ ಇದರಿಂದ ಬೆನಿಫಿಟ್ ಏನು ಟೆರರಿಸಮ್ ಮಾಡಿಲ್ಲ ಅಂತಂದರೆ, ಕೆಲವೊಂದು ದೇಶಗಳು ಟೆರರಿಸ್ಟ್ನ ಸಾಕ್ತಾ ಇರ್ತವೆ. ಈ ಎಕ್ಸಾಂಪಲು ಪಾಕಿಸ್ತಾನ ನೋಡಬೇಕು ಅಂತಂದರೆ ಅವರೇ ಸಾಕ್ತಾ ಇರ್ತಾರೆ ಟೆರರಿಸ್ಟ್ನ. ಸೊ ಅದಕ್ಕೆ ಆ್ಯಕ್ಚುಲಾಗಿ ಟೆರರಿಸಮ್ ಅಂತ ಏನು ಅಂತ ನಾವು ಏನಾದ್ರು ಡಿಫೈನ್ ಮಾಡಿಬಿಟ್ರೆ, ಆ ಡೆಫಿನೇಷನ್ ಪ್ರಕಾರ ಎಷ್ಟೊಂದು ಟೆರರಿಸ್ಟ್ ಆರ್ಗನೈಸೇಷನ್ಸ್ಗಳನ್ನ ಇವಾಗ ಆ್ಯಕ್ಚುಲಾಗಿ ಗ್ಲೋಬಲಿ ಬ್ಯಾನ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಇನ್ನು ಗ್ಲೋಬಲಿ ಯಾವುದು ಟೆರರಿಸಮ್ ರಿಲೇಟೆಡ್ಡು ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಪ್ರತಿಯೊಂದು ಫೋರಮ್ ಏನು ನಡೆಯುತ್ತೆ ಆ ಫೋರಮ್ಗಳಲ್ಲಿ ಹೇಳ್ತಾ ಇರ್ತಾರೆ, ಕೌಂಟರ್ ಟೆರರಿಸಮ್ ಆಪ್ರೇಷನ್ಸ್ ಮಾಡಬೇಕು, ಅದಾದಮೇಲೆ ಡೆಮೊಕ್ರೆಟಿಕ್ ವ್ಯಾಲ್ಯೂಸು, ಕೋಆಪ್ರೇಷನು, ರಿಲೇಷನ್ಶಿಪ್ಪು, ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟು ಇವೆಲ್ಲದೂ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಬಟ್ ಆ್ಯಕ್ಚುಲಾಗಿ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಮತ್ತು ಪ್ರಾಬ್ಲಮ್ ಏನಾಯಿತು ಈ ಸಮಿಟ್ ಫಾರ್ ಡೆಮೋಕ್ರಸಿ ಅಂತಂದರೆ, ಈ ಸಮಿಟ್ ಫಾರ್ ಡೆಮೋಕ್ರಸಿಯಲ್ಲೂ ಕೂಡ ಒಂದು ಡೆಮೋಕ್ರಸಿಗೆ ಡೆಫಿನೇಷನ್ನ ಇವರು ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಅದೊಂದು ತುಂಬ ಇಂಪಾರ್ಟೆಂಟು ಇಶ್ಯೂ ಆಗೋಯ್ತಲ್ಲಿ. ಅದ್ರ ಜೊತೆಗೆ ಇದರಲ್ಲಿ ಬೇರೆ ಏನು ಹೇಳ್ತಾಯಿದ್ರು ಅಂತಂದರೆ, ಪ್ರೆಸ್ ಫ್ರೀಡಮ್ನ ನಾವು ಅಪ್ಹೆಲ್ಡ್ ಮಾಡಬೇಕು, ಅದಾದಮೇಲೆ ಮೀಡಿಯಾಗೆ ಫ್ರೀಯಾಗಿ ಬಿಟ್ಟಿರಬೇಕು, ಈ ಥರದ್ದೆಲ್ಲದು ಕೆಲವೊಂದು ಪಾಯಿಂಟ್ಸ್ ಹೇಳ್ತಾಯಿದ್ರು. ಅದಾದಮೇಲೆ ಅಥಾರಿಟೇರಿಯನಿಸಮ್ ಏನಿದ್ದಾವೆ ಅದಕ್ಕೆ ಅಗೇನ್ಸ್ಟ್ ಅವೆಲ್ಲ ಚಾಲೆಂಜ್ ಆಗಿರುತ್ತೆ ಡೆಮೋಕ್ರಸಿಗೆ ಅಂತ ಹೇಳಿ ಹೇಳ್ತಾಯಿದ್ರು. ಜಸ್ಟ್ ನಿಮಗೆ ಏನಾದ್ರು ಆನ್ಸರ್ ರೈಟಿಂಗಲ್ಲಿ ಕೇಳಿದ್ರೆ ಈ ಥರದ್ದೆಲ್ಲ ಎಕ್ಸ್ಟ್ರಾ ಪಾಯಿಂಟ್ಸ್ ಏನಿರುತ್ತೆ ಅದನ್ನೆಲ್ಲ ಬರ್ದಿರಿ. ಬಟ್ ಕಂಡಕ್ಟ್ ಮಾಡ್ಕೊಂಡಿದ್ದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ. ನೆಕ್ಸ್ಟ್ ನೋಡ್ಕೊಳ್ಳೋಣ, ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗು. ಇದನ್ನು ಒರಿಜಿನಲಿ ಯಾರು ಪ್ರಮೋಟ್ ಮಾಡಿದರು ಅಂತಂದರೆ ಮಿಸ್ಟರ್ ಸುಭಾಷ್ ಪಾಳೇಕರ್. ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗಿದು ಝೀರೋ ಬಜೆಟ್ಟು ನ್ಯಾಚುರಲ್ ಫಾರ್ಮಿಂಗು. ಸೊ ಝೀರೋ ಬಜೆಟ್ ಅಂತ ಹೇಳಿ ಬಂದ ತಕ್ಷಣ ಕಂಪ್ಲೀಟಾಗಿ ಏನು ₹1 ಖರ್ಚಿಲ್ದಿದ್ದಂಗೆ ಏನು ಬೆಳೆಸ್ತಾರೆ ಅಂತ ಅಲ್ಲ. ಅದು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತಂದರೆ, ಈ ಇನ್ಪುಟ್ ಕಾಸ್ಟ್ ಏನಿರುತ್ತಲ್ಲ ಜಾಸ್ತಿ, ಇನ್ಪುಟ್ ಕಾಸ್ಟ್ಗಳಲ್ಲಿ ನಮಗೆ ಬೇರೆ ಬೇರೆ ಥರದ್ದು ಇನ್ಪುಟ್ ಕಾಸ್ಟ್ಗಳು ಕೂಡ ಬಂದಿರುತ್ತೆ. ಇದರಲ್ಲಿ ಫರ್ಟಿಲೈಸರ್ಸ್ ಆಗಿರ್ಬೋದು, ಪೆಸ್ಟಿಸೈಡ್ಸ್ ಆಗಿರ್ಬೋದು, ಇವೆಲ್ಲದೂ ಕೂಡ ಎಕ್ಸ್ಟ್ರಾ ಕಾಸ್ಟಿಂಗು ಬಂದಿರುತ್ತೆ. ಸೊ ಈ ಎಲ್ಲ ಎಕ್ಸ್ಟ್ರಾ ಕಾಸ್ಟಿಂಗ್ನ ಬಿಟ್ಬಿಟ್ಟು ಟ್ರೆಡಿಷ್ನಲಿ ನಾವು ಯಾವ ಥರ ಬೆಳೆಸ್ತಾ ಇದ್ವಿ, ಸೊ ಟ್ರೆಡಿಷ್ನಲಿ ನಾವು ಏನು ಗೊಬ್ಬರ ಯೂಸ್ ಮಾಡ್ಕೊತಾ ಇದ್ವಲ್ಲ ಆ ಥರದನ್ನ ಯೂಸ್ ಮಾಡ್ಕೋಬೇಕು ಅನ್ನೋದಕ್ಕೆ ನಮಗೆ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ನೆಕ್ಸ್ಟು ನಮಗೆ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ. ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು 1976 KPSCಯಲ್ಲಿ ಕೆಲವೊಂದು ಸರಿ ಈ ಥರದ್ದು ಫ್ಯಾಕ್ಚುಯಲ್ ಕ್ವೆಶನ್ಸು ಕೂಡ ಕೇಳ್ತಾ ಇರ್ತಾರೆ. ಡೈರೆಕ್ಟಾಗಿ ಅದು ಯಾವ ವರ್ಷ ಬಂದಿತ್ತು ಆ ಥರದ್ದು ಏನಾದ್ರು ಕ್ವೆಶನ್ ಕೇಳಿದ್ರೆ ಆನ್ಸರ್ ಮಾಡೋದಕ್ಕೆ ನಮಗೆ ಈಸಿ ಆಗಿರುತ್ತೆ. ಸ್ಯಾಂಡು ರೀಸೆಂಟಾಗಿ ತುಂಬ ಜಾಸ್ತಿ ನಾವು ನೋಡ್ಕೊಂಡಿದ್ದೀವಿ ನ್ಯೂಸಲ್ಲಿ. ಸ್ಯಾಂಡ್ ಅಂತಂದ್ರೆ ಏನು, ಸ್ಯಾಂಡ್ ಅಂತಂದರೆ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಿರೋಂಥ ಸ್ಯಾಂಡು. ಸೊ ಸ್ಯಾಂಡು ಈಗ ಕನ್ಸ್ಟ್ರಕ್ಷನ್ಗೆಲ್ಲ ಯೂಟಿಲೈಸ್ ಏನು ಮಾಡ್ಕೊತಾರಲ್ಲ, ಸ್ಯಾಂಡ್ ಯೂಟಿಲೈಸೇಷನ್ ಏನು ಮಾಡ್ಕೊತಾ ಇರ್ತಾರೆ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗಳಲ್ಲೆಲ್ಲ. ಈ ಎಲ್ಲ ಸ್ಯಾಂಡನ್ನ ಪಡ್ಕೋಬೇಕು ಅಂತಂದರೆ ಸ್ಯಾಂಡನ್ನು ಮೈನಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ರಿವರ್ಸ್ ಹತ್ರ ಏನು ಸ್ಯಾಂಡ್ ಇರುತ್ತಲ್ಲ ಅದನ್ನು ರಿವರ್ ಬೆಡ್ ಮೈನಿಂಗ್ ಎಲ್ಲ ಮಾಡಿಕೊಂಡು ಸ್ಯಾಂಡನ್ನು ತೊಗೊಂಡೋಗ್ತಾರೆ.
ಅದರಿಂದಾಗಿ ಏನಾಗುತ್ತೆ ಅಂತಂದರೆ, ಸೊ ರಿವರ್ದು ಏನು ಅಲ್ಲಿ ಪ್ರಿಮಿಸಿಸ್ ಇರುತ್ತಲ್ಲ, ರಿವರ್ ಹರಿಯುವಂಥದ್ದು ಸೈಡ್ ರೀಜನ್ ಏನಿರುತ್ತಲ್ಲ, ಇದು ಬ್ಯಾಂಕ್ಗಳು ಖಾಲಿ ಆಗ್ತಾ ಆಗ್ತಾ ಈ ರಿವರು ಕೂಡ ಸ್ವಲ್ಪ ವೈಡನ್ ಆಗ್ತಾ ಹೋಗುತ್ತೆ. ಫ್ಲಡ್ ಸಿಚುವೇಶನು ಕೂಡ ಬರುತ್ತೆ ಇದರಲ್ಲಿ. ಸೊ ಅಲ್ಲಿ ಇರೋಂಥ ಸ್ಪೀಷೀಸ್ಗಳಿಗೂ ಕೂಡ ಸ್ವಲ್ಪ ಎಫೆಕ್ಟ್ ಆಗುತ್ತದು. ಸೊ ಅದಕ್ಕೋಸ್ಕರ ಪೆಬಲ್ಸು ಮತ್ತು ಬೇರೆ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡ್ಕೊಂಬಿಟ್ಟು ಆರ್ಟಿಫಿಷಿಯಲ್ ಆಗಿ ಸ್ಯಾಂಡ್ ಪ್ರೊಡ್ಯೂಸ್ ಮಾಡ್ಕೊಳ್ಳೋಂಥದ್ದನ್ನ ನಾವು ಸ್ಯಾಂಡ್ ಅಂತ ಹೇಳ್ಬಿಟ್ಟು ಕರಿತೀವಿ, ಅಥವಾ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ಲಾಗ್ ಫಾರ್ ಶೆಲ್ ವಲ್ನರಬಿಲಿಟಿ. ಇದು ಯಾವುದಕ್ಕೆ ರಿಲೇಟೆಡ್ ಅಂತಂದರೆ, ಲಾಗ್ ಫಾರ್ ಶೆಲ್ ಬಂದ್ಬಿಟ್ಟು ಇದೊಂದು ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್. ಸೊ ಇದೊಂದು ಸೈಬರ್ ಅಟ್ಯಾಕ್ ಥರದ್ದು, ಸೈಬರ್ ಸೆಕ್ಯೂರಿಟಿ ಫ್ಲಾ ಅದು. ಇದರಿಂದ ಏನಾಗುತ್ತೆ ಅಂತಂದರೆ, ಯಾರಾದರೂ ಹ್ಯಾಕ್ ಮಾಡ್ಕೊಂಡಿದ್ರೆ ಅವ್ರಿಗೆ ಅಪ್ಲಿಕೇಶನಲ್ಲಿ ನಡೀತಿರೋಂಥದ್ದು ಆ್ಯಕ್ಟಿವಿಟಿ ಎಲ್ಲದೂ ಕೂಡ ಅವರು ನೋಡ್ಕೊತಾ ಇರ್ಬೋದು. ನೆಕ್ಸ್ಟು ವಾಟರ್ ಶೆಡ್, ಹೌ ವಿ ಡೆಸ್ಟ್ರಾಯ್ಡ್ ಇಂಡಿಯಾಸ್ ವಾಟರ್ಸ್ ಆ್ಯಂಡ್ ಹೌ ಕ್ಯಾನ್ ವಿ ಸೇವ್ ಇಟ್. ಇದನ್ನು ಬರೆದಿರೋರು ಯಾರು ಅಂತಂದರೆ ಮೃದುಲಾ ರಮೇಶ್ ಅವರು ಇದರ ಆಥರ್ ಇದ್ದಾರೆ. ಇನ್ಸ್ಟಿಟ್ಯೂಟ್ ಆಫ್ ಡ್ರೈವಿಂಗ್ ಆ್ಯಂಡ್ ಟ್ರಾಫಿಕ್ ರಿಸರ್ಚ್, ಇದನ್ನು ರೀಸೆಂಟಾಗಿ ಎಲ್ಲಿ ಇನಾಗ್ರೇಟ್ ಮಾಡ್ಕೊಂಡಿದ್ರು ಅಂತಂದರೆ ಛತ್ತೀಸ್ಗಢಲ್ಲಿ ಇನಾಗ್ರೇಟ್ ಮಾಡ್ಕೊಂಡಿದ್ರು. ಈ ಸವಾರಿ ಇಂಡಿಯಾ ಎಲೆಕ್ಟ್ರಿಕ್ ಬಸ್ ಕೊಯಲೇಷನ್, ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದು ನಮಗೆ ನೀತಿ ಆಯೋಗ. ನೋಡಿ, ನೀತಿ ಆಯೋಗ ಏನೇ ಮಾಡ್ಕೊಂಡಿದ್ರು ಕೂಡ ಅದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ನೀತಿ ಆಯೋಗ ನಮಗೆ ಪ್ಲಾನಿಂಗ್ ಕಮಿಷನ್ನ ರೀಪ್ಲೇಸ್ ಮಾಡಿಕೊಂಡು ಬಂದಿರೋಂಥ ಒಂದು ಬಾಡಿ. ಸೊ ನೀತಿ ಆಯೋಗನ ನಾವು ಥಿಂಕ್ ಟ್ಯಾಂಕ್ ಅಂತಲೂ ಕೂಡ ನಾವು ಅದನ್ನು ಕರಿತೀವಿ. ಸೊ ನೀತಿ ಆಯೋಗ ನೋಡಿ ಬೇರೆ ಬೇರೆ ಥರದ್ದು ಸ್ಟೆಪ್ಸು, ಬೇರೆ ಬೇರೆ ಥರದ್ದು ಇಂಡೆಕ್ಸಸ್ಗಳನ್ನೆಲ್ಲದು ಕೂಡ ರಿಲೀಸ್ ಮಾಡ್ತಾ ಇರುತ್ತೆ. ಅದೇ ಥರ ನಮಗೆ ಇಲ್ಲಿ ಎನ್ವೈರ್ಮೆಂಟ್ಗೋಸ್ಕರ ಅಂತ ಹೇಳ್ಬಿಟ್ಟು ಇವರು ಈ ಸವಾರಿ ಅಂತ ರಿಲೀಸ್ ಮಾಡ್ಕೊತಾ ಇದ್ದಾರೆ. ಸೊ ಇದು ಈ ಸವಾರಿ ಬಂದ್ಬಿಟ್ಟು ನಮಗೆ ನೀತಿ ಆಯೋಗ ಪ್ಲಸ್ CESL ಮಧ್ಯದಲ್ಲಿ ಕೊಲಾಬ್ರೇಷನಲ್ಲಿ ನಡೆಸ್ತಾ ಇರೋಂಥದ್ದು. ನೀತಿ ಆಯೋಗ ಪ್ಲಸ್ CESL ಪ್ಲಸ್ ನಮಗೆ ವರ್ಲ್ಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್. CESL ಅಂತಂದ್ರೆ ಏನು, ಕನ್ವರ್ಜೆನ್ಸ್ ಎನರ್ಜಿ ಸರ್ವಿಸ್ ಲಿಮಿಟೆಡ್ ಅಂತ. ಅದಾದಮೇಲೆ ವರ್ಲ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜೊತೆಗೆ ಸೇರಿಕೊಂಡು ಒಂಥರ ಡಿಕಾರ್ಬನೈಸಿಂಗ್ ಸ್ಟ್ರಾಟಜಿ ಇದು. ಅಂತಂದರೆ ಕಾರ್ಬನ್ ಲೆವೆಲ್ನ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗ್ಲೋಬಲ್ ಟಾರ್ಗೆಟ್ಸ್ಗಳೆಲ್ಲ ಏನಿದಾವಲ್ಲ ಅವನ್ನೆಲ್ಲದನ್ನೂ ಕೂಡ ಎನ್ವೈರ್ಮೆಂಟ್ ರಿಲೇಟೆಡ್ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋಂಥದ್ದು. ನೆಕ್ಸ್ಟು ಇದೇ ಸ್ಟೆಪ್ಪನ್ನ ಕನ್ಸಿಡರ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ, ಇನ್ನೂ ಜಾಸ್ತಿ ರೀಜನ್ಸ್ಗಳಲ್ಲಿ ಬಸ್ ಟ್ರಾನ್ಸ್ಪೋರ್ಟ್ನ ಎಲೆಕ್ಟ್ರಿಫಿಕೇಷನ್ ಮಾಡ್ಕೋಬೇಕು ಅಂತ. ಇವಾಗ ನಮಗೆ ಟ್ರೈನ್ ಟ್ರಾನ್ಸ್ಪೋರ್ಟ್ನು ಕೂಡ ಎಲೆಕ್ಟ್ರಿಫಿಕೇಷನ್, ರೈಲ್ವೇಸ್ ಎಲೆಕ್ಟ್ರಿಫಿಕೇಷನು ಕೂಡ ತುಂಬ ರ್ಯಾಪಿಡಾಗಿ ನಡೀತಾ ಇದೆ. ಅದೇ ಥರ ಬಸ್ನು ಕೂಡ ನಡೆಸಬೇಕು ಅಂತ. ಬಟ್ ಇವೆಲ್ಲ ಎಲೆಕ್ಟ್ರಿಫಿಕೇಷನು ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸಿಗೆ ಒಂದು ಪ್ರಾಬ್ಲಮ್ ಇರೋವಂಥದ್ದು ಏನು ಅಂತಂದರೆ, ನಮಗೆ ಚಾರ್ಜಿಂಗ್ ಸ್ಟೇಷನ್ ಇವಾಗಲೂ ಕೂಡ ನಾವು ಮೆಟ್ರೋ ಸಿಟಿಗಳಲ್ಲಿ ನೋಡ್ಕೋಬೇಕು ಅಂತಂದರೆ, ಎಕ್ಸಾಂಪಲ್ಲು ಡೆಲ್ಲಿ ಆಗಿರ್ಬೋದು, ಅಥವಾ ಮುಂಬೈ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು. ಸೊ ಈ ರೀಜನ್ಸ್ಗಳಲ್ಲೆಲ್ಲ ಏನು ಅಂತಂದರೆ ನಮಗೆ 2 ವೀಲರ್ಸು ಇವಾಗ ಎಲೆಕ್ಟ್ರಿಕ್ದು ಸ್ಟಾರ್ಟು ತುಂಬ ಜಾಸ್ತಿ ಆಗಿದ್ದಾವೆ. 4 ವೀಲರ್ಸು ಕೂಡ ಆಗ್ತಾ ಇದ್ದಾವೆ. ಬಟ್ ಏನು ಅಂತಂದರೆ ಹತ್ತಿರ ಇರೋವಂಥ ರೀಜನ್ಸ್ಗಳಿಗೆ ಅಡ್ಡಾಡೋದಕ್ಕೆ, ಇವಾಗ ನಾವು ಒಂದು 4 ವೀಲರ್ ತೊಗೊಂಡ್ಬಿಟ್ಟು ಇವಾಗ ಬೆಂಗಳೂರಿಂದ ನಾವು ಡೈರೆಕ್ಟಾಗಿ ಈಗ ಹುಬ್ಳಿಗೆ ಹೋಗೋಣ ಅಂತಂದರೆ ಮಧ್ಯದಲ್ಲಿ ಎಲ್ಲಿ ಚಾರ್ಜ್ ಮಾಡ್ಕೋಬೇಕು, ಆ ಥರದ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ಇನ್ನೂ ಫುಲ್ಫಿಲ್ ಆಗಿಲ್ಲ. ಸೊ ಆ ಥರದ್ದು ಓವರಾಲ್ ಇಂಡಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೆಂಗೆ ಪೆಟ್ರೋಲ್ ಬಂಕ್ ಯಾವ ಥರ ಇದಾವಲ್ಲ ಅದೇ ಥರ ನಮಗೆ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಸ್ಗಳೆಲ್ಲದು ಮಾಡ್ಕೊಂಬಿಟ್ರೆ, ಅಥವಾ ಇರೋವಂಥ ಪೆಟ್ರೋಲ್ ಬಂಕಲ್ಲೇ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಸ್ಗಳೆಲ್ಲದು ಕೂಡ ಮಾಡ್ಕೊಂಬಿಟ್ರೆ ಅದೇನಾಗುತ್ತೆ ಅಂತಂದರೆ ಇನ್ನೂ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಕನ್ಸ್ಟ್ರೆಂಟ್ ಏನಿರೋವಂಥದ್ದು ಅಂತಂದರೆ, ಇವಾಗ ನೀವೇನಾದರೂ ಡೀಸೆಲ್ಲು ಅಥವಾ ಪೆಟ್ರೋಲ್ ಖಾಲಿ ಆಗಿದೆ ಅಂತಂದರೆ ನಿಮಗೆ ವಿದಿನ್ 2 to 3 ಮಿನಿಟ್ಸು ನಿಮ್ಮ ಫ್ಯೂಲ್ ಟ್ಯಾಂಕು ಫುಲ್ ಮಾಡೋಷ್ಟು ಫ್ಯೂಲ್ ಹಾಕ್ಕೊಂಡ್ಬಿಡ್ಬೋದು. ಬಟ್ ಇದೇ ಚಾರ್ಜಿಂಗ್ ರಿಕ್ವೈರ್ಮೆಂಟು ನಾವು ನೋಡ್ಕೋಬೇಕು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಅಂತಂದರೆ ಅದು ತುಂಬ ಜಾಸ್ತಿ ಇರುತ್ತೆ. ಸೊ ಅದು ಕೂಡ ಒಂದು ಕನ್ಸ್ಟ್ರೆಂಟ್ ಆಗಿರುತ್ತೆ. ನೆಕ್ಸ್ಟು ಏಷ್ಯಾ ಪವರ್ ಇಂಡೆಕ್ಸ್ 2021 ಇಂಡಿಯಾದ ರ್ಯಾಂಕಿಂಗ್ ಬಂದ್ಬಿಟ್ಟು 4th ಪ್ಲೇಸಲ್ಲಿ ಇರುವಂಥದ್ದು. ಯಾವುದು? ಏಷ್ಯಾ ಪವರ್ ಇಂಡೆಕ್ಸು. ಸೊ ಏಷ್ಯಾ ಪವರ್ ಇಂಡೆಕ್ಸ್ ರಿಲೇಟೆಡು ಕೆಲವೊಂದು ಪಾಯಿಂಟ್ಸ್ನ ನಾವು ತಿಳ್ಕೊಂಡಿರಬೇಕು. ನೋಡಿ, ಇದು ಹೆಸರೇ ಹೇಳ್ತಾ ಇರೋದಂಗೆ ಏಷ್ಯಾದಲ್ಲಿ ಇರೋವಂಥದ್ದು ಪವರ್ಫುಲ್ ಕಂಟ್ರೀಸು ಅಂತಂದರೆ ಏಷ್ಯಾ ಪೆಸಿಫಿಕ್ ರಿಲೇಟೆಡ್ ಇದು ಹೇಳ್ತಾ ಇರೋದು. ಏಷ್ಯಾ ಅಂತಲ್ಲ, ಏಷ್ಯಾ ಪೆಸಿಫಿಕ್ ರೀಜನಲ್ಲಿ ಪವರ್ಫುಲ್ ದೇಶ. ಅದರಲ್ಲಿ ಟಾಪ್ 5 ಯಾವುದ್ಯಾವುದು ಅಂತಂದರೆ USA ಬರುತ್ತೆ, 2nd ಪೊಸಿಷನಲ್ಲಿ ನಮಗೆ ಚೈನಾ ಬರುತ್ತೆ, 3rd ಪೊಸಿಷನಲ್ಲಿ ನಮಗೆ ಜಪಾನ್ ಬರುತ್ತೆ, 4th ಪೊಸಿಷನಲ್ಲಿ ನಾವು ನೋಡ್ಕೊಂಡಿರೋಂಗೆ ಇಂಡಿಯಾ ಇದೆ. ಅದೇ ಥರ ನಾವು 5th ಪೊಸಿಷನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ರಷ್ಯಾ ಇದೆ. ಸೊ ಇದು ಬಂದ್ಬಿಟ್ಟು ನಮಗೆ ಏಷ್ಯಾ ಪವರ್ ಇಂಡೆಕ್ಸು. ಸೊ ಇಂಡೆಕ್ಸ್ನ ಯಾರು ರಿಲೀಸ್ ಮಾಡ್ತಾರೆ ಅಂತಂದರೆ, ಈ ಇಂಡೆಕ್ಸ್ನ ನೋಡಿ ನಮಗೆ ಲೋವಿ ಇನ್ಸ್ಟಿಟ್ಯೂಟ್ ನಮಗೆ ರಿಲೀಸ್ ಮಾಡುತ್ತೆ ಇಂಡೆಕ್ಸ್ನ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಇಲ್ಲಿ ಕಜುವೇಲಿ ವೆಟ್ಲ್ಯಾಂಡು. ಸೊ ಇದನ್ನು ರೀಸೆಂಟಾಗಿ ಬರ್ಡ್ ಸ್ಯಾಂಚುರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಬರ್ಡ್ ಸ್ಯಾಂಚುರಿ ಇದು. ಸೊ ಇದಿರೋವಂಥದ್ದು ಎಲ್ಲಿ ಅಂತಂದರೆ ತಮಿಳ್ನಾಡು ಅಲ್ಲಿ ಇದಿದೆ. ಇದನ್ನು ಡಿಕ್ಲೇರ್ ಮಾಡಿದ್ದಾರೆ, ಬರ್ಡ್ ಸ್ಯಾಂಚುರಿ ಅಂತಲೂ ಕೂಡ ಇದನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು
ಜ್ಞಾನಪೀಠ ಅವಾರ್ಡ್ 2021 ಜ್ಞಾನಪೀಠ ಅವಾರ್ಡ್ 2021 ದಾಮೋದರ್ ಮೋಜೋ ಅವ್ರಿಗೆ ಕೊಟ್ಟಿರುವಂಥದ್ದು. ಸೊ ಜ್ಞಾನಪೀಠ ಅವಾರ್ಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಕೊರೋನಾ ಇರೋದ್ರಿಂದ 2 ವರ್ಷ ಕೊಟ್ಟಿರಲಿಲ್ಲ. ಜ್ಞಾನಪೀಠ ಅವಾರ್ಡ್ ನೀವೇನಾದರೂ ಹಳೆ ಕ್ವೆಶನ್ ಪೇಪರ್ ನೋಡ್ಕೊಂಡ್ಬಿಟ್ರೆ ಜ್ಞಾನಪೀಠ ಅವಾರ್ಡ್ ಅಂತೂ ಎಲ್ಲ KPSC ಎಕ್ಸಾಮ್ಸಲ್ಲೂ ಕೂಡ ಕಂಪಲ್ಸರಿಯಾಗಿ ಕೇಳ್ತಾ ಇರ್ತಾರೆ. ಸೊ ಈ ಜ್ಞಾನಪೀಠ ಅವಾರ್ಡು 2020ಗೆ ಮತ್ತು 2021ಗೆ 2 ಅವಾರ್ಡ್ನ ಕೊಟ್ಟಿರಬೇಕಾಗಿತ್ತಲ್ಲ, ಯಾಕಂತಂದರೆ ಹೋದ ವರ್ಷ ಕೊಟ್ಟಿರಲಿಲ್ಲ. ಸೊ 2020ಯಲ್ಲಿ ನಡಿಬೇಕಾಗಿರುವಂಥದ್ದು ಯಾವುದಿತ್ತು ಅಂತಂದರೆ ಇದು 56th ಎಡಿಷನ್ ಇತ್ತು. 56th ಎಡಿಷನ್ ಇತ್ತು. ಅದೇ ಥರ ನಾವು 2021ನಲ್ಲಿ ನಡೆಸ್ಕೋಬೇಕಾಗಿರುವಂಥದ್ದು 57th ಎಡಿಷನ್ ಇತ್ತು. ಬಟ್ ಇವಾಗ ಕೊರೋನಾ ಇರೋದ್ರಿಂದ ಲಾಸ್ಟ್ ಇಯರ್ ನಡೆಸ್ಕೊಂಡಿರಲಿಲ್ಲ ಅಲ್ಲ, ಸೊ ಅದಕ್ಕೋಸ್ಕರ 2 ಎಡಿಷನ್ಗಳನ್ನ ಈ ವರ್ಷನೇ ಕಂಡಕ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ 56th ಎಡಿಷನ್ ಅಥವಾ 2020 ಅಲ್ಲಿ ಕೊಡಬೇಕಾಗಿರುವಂಥ ಅವಾರ್ಡು ಇದನ್ನು ಕೊಟ್ಟಿರುವಂಥದ್ದು ಅಸ್ಸಾಮಿ ಪೋಯೆಟು. ಅವ್ರ ಹೆಸರು ಬಂದ್ಬಿಟ್ಟು ನಮಗೆ ನೀಲ್ಮಣಿ ಫೋಕನ್ ಜೂನಿಯರ್ ಅಂತ ಅವ್ರಿಗೆ ಕೊಟ್ಟಿದ್ದಾರೆ. ಅದೇ ಥರ ನಾವು 2021ನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇವರು ಕೊಂಕಣಿ ನಾವಲಿಸ್ಟು. ಆಯಿತಾ, ಡಿಫ್ರೆನ್ಸ್ ಇದೆ 2020 2021 ಕೊಂಕಣಿ ನಾವಲಿಸ್ಟು. ಸೊ ನಾವಲಿಸ್ಟ್ ಇವ್ರ ಹೆಸರು ಬಂದ್ಬಿಟ್ಟು ನಾವು ನೋಡ್ಕೊಂಡಿರೋಂಗೆ ದಾಮೋದರ್ ಮೋಜೋ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಡೇವಿಸ್ ಕಪ್ ಬಂದ್ಬಿಟ್ಟು ಒಂದು ಟೆನ್ನಿಸ್ ಟೂರ್ನಮೆಂಟ್ ಅಲ್ಲ. ಸೊ ಇದನ್ನು 2020 ಯಾವ ದೇಶ ವಿನ್ ಆಗಿದೆ ಅಂತ ಕೇಳಿದ್ರೆ ರಷ್ಯಾ ಇದನ್ನು ವಿನ್ ಆಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಇವುಗಳ ನೋಟ್ಸು PDFs ಏನಾದರೂ ಬೇಕಾಗಿದ್ದರೆ ನಿಮಗೆ ಫ್ಯೂಚರ್ ಎಕ್ಸಾಮ್ಸ್ಗಳಿಗೋಸ್ಕರ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.